ಹೀಗೆ ಬಂದು ದುಃಖಿಸುತ್ತಿದ್ದನು ಅಭಿಮನ್ಯು. ಅವನಿಗೆ ಹೆಂಡತಿ ಇಲ್ಲದೆ ಒಂಟಿತನ ಕಾಡುತ್ತಿತ್ತು. ದಿನಪೂರ್ತಿ ಅದು ಬೇಕಾ ಇದು ಬೇಕಾ ಎಂದು ತಲೆ ತಿನ್ನುತ್ತಿದ್ದ ಹೆಂಡತಿ ಇಲ್ಲದೆ ಎಲ್ಲವೂ ಖಾಲಿ ಖಾಲಿಯಾಗಿ ಅನಿಸುತ್ತಿತ್ತು. ಅವನು ಮೊದಲೇ ಮಿತಭಾಷಿ. ಅವನ ಮಾತುಗಳು ಸಾಗುತ್ತಿದ್ದದೇ ಶ್ರೇಣಿಕ ಜೊತೆ. ಈಗ ಅವಳಿಲ್ಲದೆ ಒಂದು ರೀತಿ ಮೌನಿಯಾಗಿ ಹೋಗಿದ್ದ. ಅದರೊಳಗೆ ಮನೆಯವರ ಕಿರಿಕಿರಿ ಇನ್ನೂ ಕೋಪ ತರಿಸಿತು. ಮಗನ ರೂಮಿಗೆ ಬಂದ ನಿರುಪಮ ತಲೆ ಹೊತ್ತಿಕೊಂಡು ಕುಳಿತುಕೊಂಡಿದ್ದ ಮಗನನ್ನು ತಮ್ಮ ಮಡಿಲಿಗೆ ಎಳೆದುಕೊಂಡಿದ್ದರು. ಮಗನ ದುಃಖ ಏನೆಂದು ಅವರಿಗೂ ಗೊತ್ತಿದೆ. ಆದರೆ ಏಕಾಏಕಿ ಮುಂದುವರಿಯಲು ಅವರ ಮನಸ್ಸು ಒಪ್ಪುತ್ತಿಲ್ಲ. ನಾನು ತಪ್ಪು ಮಾಡಿಬಿಟ್ಟೆ ಅಮ್ಮ. ಕಟ್ಕೊಂಡಿದ್ದವಳ ಸರಿಯಾಗಿ ಬಾಳಿಸೋಕ್ಕೆ ಬರದೆ ಇರೋನು ನಾನು. ನನಗೆ ಯಾವ ಶಿಕ್ಷೆ ಆದರೂ ಕಡಿಮೆಯಾಗುತ್ತದೆ ಎಂದವನ ಕಣ್ಣೀರು ತಾಯಿಯ ಮಡಿಲು ತೋಯಿಸುತ್ತಿತ್ತು. ಮಗನ ತಲೆ ನೆವರಿಸುತ್ತಾ, ಹೋಗಲಿ ಬಿಡು ಅಭಿ, ಎಷ್ಟು ಅಂತ ಅಳ್ತೀಯ? ನೀನೀಗೆ ಅಳೋದು ನೋಡೋಕ್ಕಾಗೋಲ್ಲ ಕಣೋ ನನಗೆ. ಶ್ರೇಣಿಕ ಮನಸ್ಸು ತಿಳಿಯಾದ್ಮೇಲೆ ಅವಳೇ ಬರ್ತಾಳೆ ಬಿಡು. ಅವಳಿಗೆ ಸ್ವಲ್ಪ ಸಮಯ ಕೊಡಬೇಕು ಅಲ್ವಾ ಎಂದರು ಮಗನ ಸಮಾಧಾನಿಸುತ್ತಲೇ. ಹ್ಞೂ ಅಮ್ಮ, ಅದಕ್ಕೆ ನಾನು ಅವಳನ್ನು ಒತ್ತಾಯ ಮಾಡದೆ ಸುಮ್ಮನೆ ಇದ್ದೀನಿ. ಅವಳಿಗೆ ಇಷ್ಟ ಬಂದಾಗಲೇ ಬರಲಿ ಎಂದವನು ತನ್ನ ದುಃಖ ತಡೆದು, ಒಳಗೆ ಬರ್ಬೋದಾ ಅಭಿ ಎಂದರು ಅಶೋಕ್. ಅವರ ದನಿ ಕೇಳಿ ತಾಯಿ ಮಡಿಲಲ್ಲಿ ಇದ್ದವ ಎದ್ದು ಕುಳಿತ. ಮಗನ ಪಕ್ಕ ಬಂದು ಕುಳಿತ ಅಶೋಕ್ರವರು ಅವನ ತಲೆ ನೆವರಿಸಿ, ನನ್ನಿಂದ ತುಂಬ ದೊಡ್ಡ ತಪ್ಪಾಗಿದೆ ಮಗನೇ. ನಾನೊಬ್ಬ ಈ ಮನೆ ಹಿರಿಯನಾಗಿ ಯೋಚನೆ ಮಾಡಿದೆ ಹೊರತು ನಿನ್ನ ತಂದೆಯಾಗಿ ಯೋಚನೆ ಮಾಡಲೇ ಇಲ್ಲ. ನನ್ನನ್ನು ಕ್ಷಮಿಸಿಬಿಡು ಮಗನೇ ಎಂದರು ಪಶ್ಚಾತ್ತಾಪ ಪಟ್ಟು. ಪರವಾಗಿಲ್ಲ ಡ್ಯಾಡ್, ನೀವೇನು ನೊಂದ್ಕೊಳ್ಬೇಡಿ. ಇದೆಲ್ಲ ನನ್ನ ಹಣೆಬರ ಅಷ್ಟೇ. ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಎಂದನು ತಂದೆಯ ಸಮಾಧಾನ ಮಾಡಿ. ನೀನು ತಪ್ಪೇನಿಲ್ಲ ಅಂದ್ರೂ ನನ್ನ ತಪ್ಪಿದೆ ಕಣೋ. ಮಗನ ಜೀವನ ಈ ಥರ ಆದಾಗ ಮುಂದೆ ನಿಂತು ನಾನೇ ಸರಿಪಡಿಸಬೇಕಾಗಿತ್ತು. ಆದರೆ ನಾನು ಕೂಡ ಭಾವನೆಗಳಿಗೆ ಸೋತು ಹಿಂದೆ ಸರಿದೆ. ನನಗೆ ಮೊದಲ ಮಗಳು ತುಂಬ ಪ್ರೀತಿ ಇಟ್ಟುಕೊಂಡಿದ್ದೇವೆ. ಅವಳಿಗೀಗೆ ಆಯ್ತಲ್ಲ ಎಂದು ನಾನು ಚಿಂತೆಗೆ ಒಳಗಾಗಿದ್ದೆ. ಒಂದು ಮಾತು ನಿನ್ನನ್ನು ತಡೆಯಬೇಕಾಗಿತ್ತು. ಈಗ ಯೋಚಿಸಿ ಯಾವುದೇ ಲಾಭ ಇಲ್ಲ. ಈಗಾಗಲೇ ಅವನು ತುಂಬ ನೊಂದಿದ್ದಾನೆ. ನೀವು ಪದೇ ಪದೇ ಅದನ್ನೇ ನೆನಪಿಸಿ ಇನ್ನೂ ನೋವು ಮಾಡಬೇಡಿ. ಸುಮ್ಮನೇರಿ ಗದರಿದರು ನಿರುಪಮ ಗಂಡನಿಗೆ. ನಾನು ಅವನಿಗೆ ನೋವು ಮಾಡಲು ಬಂದಿಲ್ಲ ನಿರುಪಮ. ನನ್ನ ತಪ್ಪು ನನಗೆ ಅರಿವಾಗಿದೆ. ಸದ್ಯ ಪ್ರಜ್ಞಾ ಮಗು ಹುಷಾರಾಗಿ ಆಯ್ತಲ್ಲ ಎಂಬ ಖುಷಿಯಲ್ಲೇ ಅಭಿಜೀವನ ನಿರ್ಲಕ್ಷಿಸಿಬಿಟ್ಟೆ. ಇನ್ನು ಮುಂದೆ ಆಗೋದಿಲ್ಲ. ನಾನೇ ನನ್ನ ಸೊಸೆಯನ್ನು ಕರೆದುಕೊಂಡು ಬರ್ತೇನೆ ಎಂದರು ದೃಢವಾಗಿ. ಡ್ಯಾಡ್ ಎಂದನು ಅಭಿ ನಂಬಲಾಗದೆ. ಹೌದು ಅಭಿ, ನನಗೇನು ಶ್ರೇಣಿಕಾ ಮೇಲೆ ಕೋಪ ಇಲ್ಲ. ಆದರೆ ಮನೆ ಜಗಳದಲ್ಲಿ ಈ ರೀತಿ ಮನೆಗೆ ಬರದೆ ಹೊರಗೆ ಹೋಗಿದ್ದು ಸರಿಯಲ್ಲ ಎಂದು ನಿರ್ಲಕ್ಷಿಸಿಬಿಟ್ಟೆ ಅಷ್ಟೇ. ನಡೆ, ಅವಳಿರುವ ಜಾಗ ತೋರಿಸು. ನಾನೇ ಅವಳನ್ನು ಕ್ಷಮೆ ಕೇಳಿ ಕರೆದುಕೊಂಡು ಬರುತ್ತೇನೆ ಎಂದರು. ಅವಳು ಬರುವುದಿಲ್ಲ ಡ್ಯಾಡ್. ಅವಳು ನನ್ನಿಂದ ದೂರ ಇರುವ ನಿರ್ಧಾರ ಮಾಡಿದ್ದಾಳೆ. ಅವಳಿಗೀಗ ನನ್ನ ಅವಶ್ಯಕತೆ ಇಲ್ಲ ಎಂದವನ ಕಣ್ಣ ಅಣಿ ಜಾರಿ ಹೋಯಿತು. ಅದು ಅವಳು ಮೇಲ್ನೋಟಕ್ಕೆ ತೋರಿಸಿಕೊಂಡಿರ್ಬೋದಷ್ಟೆ. ಅವಳು ನಿನ್ನನ್ನು ಇಷ್ಟಪಡ್ತಾಳೆ. ಗಂಡ ಹೆಂಡತಿ ಸಂಬಂಧ ಎಂದರೆ ಒಂದು ಜಗಳ ಬೇರ್ಪಡಿಸುವುದಲ್ಲ. ಜನ್ಮ ಜನ್ಮ ಹೋದರೂ ಮನಸ್ಸಿನಲ್ಲಿ ಆ ಭಾವನೆ ಹಾಗೆಯೇ ಉಳಿದಿರುತ್ತದೆ. ನಾನು ಶ್ರೇಣಿಕಾ ಬಳಿ ಮಾತಾಡ್ತೇನೆ. ನನ್ನ ಸೊಸೆಯನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ನನ್ನದು. ಬಾ ಹೋಗೋಣ ಎಂದರು. ಮಗನ ನೋವು ನೋಡಲಾಗದೆ. ಆದರೆ ಎಂದನು ಮುಖ್ಯವಾಗಿ ಅರ್ಪಿತಾ ಬರಬೇಕಾಗಿತ್ತು. ನಾನು ಅಷ್ಟೇ ಅಲ್ಲ ಅಭಿ, ಹೊರಗಡೆ ಎಲ್ಲರೂ ಕಾಯ್ತಿದ್ದಾರೆ. ಅವರೆಲ್ಲರಿಗೂ ಅವರ ತಪ್ಪು ಅರಿವಾಗಿದೆ. ಶ್ರೇಣಿಕಾ ಹತ್ತಿರ ಕ್ಷಮೆ ಕೇಳಿ ಕರೆದುಕೊಂಡು ಬರೋಕ್ಕೆ ಎಲ್ಲರೂ ಮನಸ್ಸು ಮಾಡಿದ್ದಾರೆ. ಬಾ ಹೋಗೋಣ, ಇನ್ನು ತಡ ಮಾಡೋದು ಬೇಡ ಎಂದರು. ಮಗನ ಮನಸ್ಸು ಅರ್ಥ ಮಾಡಿಕೊಂಡು, ಅದು ಒಂದು ಆಗಲಿ. ನೀನು ಕ್ಷಮೆ ಕೇಳಬೇಕಾಗಿತ್ತು, ಕೇಳಿದ್ಯಾ? ಈಗ ಇವರೆಲ್ಲರ ಸರದಿ ಕೇವಲ ಮಾತನಾಡಿದವರದು ಮಾತ್ರ ತಪ್ಪಲ್ಲ. ಜಗಳ ಮಾಡುವಾಗ ಸಂಬಂಧ ಇಲ್ಲದವರಂತೆ ದೂರ ಉಳಿದ ಪ್ರತಿಯೊಬ್ಬರದ್ದು ತಪ್ಪಿದೆ. ಅವರೇ ಕ್ಷಮೆ ಕೇಳುವೆ ಎನ್ನುವಾಗ ನೀನು ಯಾಕೆ ಬೇಡ ಅಂತ್ಯ? ಕರೆದುಕೊಂಡು ಹೋಗುವ ಎಂದರು ನಿರುಪಮ. ಮಗನ ಜೀವನ ಆದಷ್ಟು ಬೇಗ ಸರಿ ಹೋಗಬೇಕಾಗಿದೆ. ಸರಿ ಅನ್ನುವಂತೆ ತಲೆ ಆಡಿಸಿ ತಂದೆಯ ಜೊತೆ ಹೊರ ಬಂದನು ವರ್ಮ. ಮನೆಯ ಪೂರ್ತಿ ಕುಟುಂಬ ಅಲ್ಲಿದ್ದರೂ ಎಲ್ಲರ ಕಣ್ಣಲ್ಲೂ ಪಶ್ಚಾತ್ತಾಪ, ಬೇಸರ ತುಂಬಿದೆ. ಇದೇ ವರ್ತನೆ ತಾನೇ ನಿರುಪಮ ಬಯಸಿದ್ದು. ಸೊಸೆಯ ಮೇಲೆ ಬಂದಿರುವ ಆರೋಪ ಪ್ರತಿಯೊಬ್ಬರೂ ನಿವಾರಿಸಬೇಕು. ಅಭಿ, ನಮ್ಮನ್ನೆಲ್ಲ ಕ್ಷಮಿಸಿಬಿಡು ಕಂದ. ನಮ್ಮಿಂದ ನಿನಗೆ ತುಂಬ ನೋವಾಗಿದೆ. ಕ್ಷಮೆ ಕೇಳೋದು ಸಣ್ಣ ಪದ ಆಗ್ತದೆ. ಆದರೆ ನಮಗೆ ಬೇರೆ ದಾರಿ ಇಲ್ಲ. ಬೇಕಾದರೆ ನಿಮ್ಮ ಕಾಲಿಗೆ, ಶ್ರೇಣಿಕಳ ಕಾಲಿಗೆ ಆದರೂ ಬೀಳ್ತೇವೆ ಎಂದರು ರಮೇಶ್. ದೊಡ್ಡಪ್ಪ, ಆ ಥರ ಎಲ್ಲ ಮಾತಾಡಬೇಡಿ ನೀವು ಎಂದನು. ಇಲ್ಲಪ್ಪ, ಅಭಿ ಅವ್ರು ಹೇಳುತ್ತಿರೋದು ಸರಿ ಇದೆ. ಮಗಳ ಖುಷಿಯಲ್ಲಿ ನಿನ್ನ ಹೆಂಡತಿಗೆ ನೋವಾಗಿರುವುದು ನನ್ನಿಂದನೇ. ಮಗಳ ಮದುವೆಯಿಂದ ಚಿಂತೆ ಆಗಿತ್ತು. ನನಗೆ ತುಂಬ ವರ್ಷಗಳ ನಂತರ ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಸ್ವಲ್ಪ ಖುಷಿಯಾಗಿತ್ತು. ಆ ಖುಷಿಯು ಜಾಸ್ತಿ ದಿನ ಉಳಿಯಲಿಲ್ಲ ಅನ್ನುವ ನೋವಲ್ಲಿ
ಏನೇನೋ ಮಾತಾಡಿಬಿಟ್ಟೆ. ನಾನು ಆ ರೀತಿ ನಡೆದುಕೊಳ್ಬಾರ್ದಾಗಿತ್ತು. ನನ್ನಿಂದ ನಿನಗೆ ತುಂಬ ನೋವಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ ಬಿಡಪ್ಪ ಎಂದರೆ ಅರ್ಪಿತಾ ಕೈ ಮುಗಿದು. ಪರವಾಗಿಲ್ಲ ದೊಡ್ಡಮ್ಮ ಎಂದವನ ಮನಸ್ಸು ಹೆಂಡತಿಯ ನೆನಪಿನಲ್ಲಿ. ನಮ್ಮಿಂದಾಗಿರುವ ತಪ್ಪನ್ನು ನಾವೇ ಸರಿ ಮಾಡ್ತೇವೆ. ಶ್ರೇಣಿಕಳನ್ನು ನಾವೇ ಕರ್ಕೊಂಡು ಬರ್ತೇವೆ. ಅವಳ ಕಾಲಿಗೆ ಬಿದ್ದಾದರೂ ಸರಿ, ಅವಳನ್ನು ಒಪ್ಪಿಸಿ ಕರೆದುಕೊಂಡು ಬರ್ತೀನಿ. ಅವಳಿರುವ ಜಾಗ ತೋರ್ಸಪ್ಪ ಸಾಕು ಎಂದರು ರಮೇಶ್. ಆ ಥರ ಏನು ಬೇಡ ಬಾವ. ನನ್ನ ಸೊಸೆ ಕೋಪ ಮಾಡಿಕೊಂಡಿದ್ದಾಳೆ ನಿಜ. ಹಾಗಂತ ನೀವು ಕಾಲಿಗೆ ಬೀಳಿ ಅಂತ ಆಸೆ ಪಡೋಲ್ಲ. ಒಳ್ಳೆ ಮನಸ್ಸಿನಿಂದ ಕರೆದರೆ ಅವಳು ಖಂಡಿತವಾಗಿಯೂ ಬರ್ತಾಳೆ ಎಂದವರು ಸೊಸೆಯನ್ನು ಎಂದೂ ಬಿಟ್ಟು ಕೊಡುವುದಿಲ್ಲ. ಸರಿ ನಡೀರಿ, ಹಾಗೆ ಹೋಗೋಣ. ಇನ್ನೇನು ಸನ್ನಿಧಿ ಮದುವೆ ಇದೆ, ಅದರಲ್ಲಾದರೂ ಶ್ರೇಣಿಕಾ ಇರಲಿ ಎಂದರು ಅಶೋಕ್. ಅವರ ಮಾತಿಗೆ ಉಳಿದವರು ಒಪ್ಪಿಗೆ ಸೂಚಿಸಿದರು. ಹೊರಡಿಸಿದ್ದ. ಆದರೆ ಶ್ರೇಣಿಕಾ ನಿಜವಾಗಿ ಎಲ್ಲಿರುವಳು ಎಂದು ತಿಳಿದಿರಲಿಲ್ಲ. ಸ್ವತಃ ಅಬಿಗೆ ಕೂಡ ಅವಳಿದ್ದ ಏರಿಯಾ ಹೊರತು ಯಾವ ಮನೆಯಲ್ಲಿದ್ದಾಳೆ ಎಂದು ಗೊತ್ತಿರಲಿಲ್ಲ. ಅಂದು ಶ್ರೇಣಿಕಾ ಚಿಕಿತ್ಸೆ ಮಾಡಲು ಬಂದಿದ್ದ ತನ್ನ ಗೆಳೆಯನಿಗೆ ಫೋನ್ ಮಾಡಿ ನಂಬರ್ ಪಡೆದು ಶ್ರೇಣಿಕಾ ಕೆಲಸ ಮಾಡ್ತಿದ್ದ ಕಡೆಗೆ ಫೋನ್ ಮಾಡಿ ವಿಚಾರಿಸಿದನು. ಅಲ್ಲಿಯವರು ಮಾತಾಡಿ ಶ್ರೇಣಿಕಾ ಕೆಲಸಕ್ಕೆ ಬಂದಿಲ್ಲ ಮತ್ತು ಅವಳು ಎಲ್ಲಿರುವಳು ಎಂದು ನಮಗೆ ಸರಿಯಾಗಿ ತಿಳಿದಿಲ್ಲ ಎಂದು ಹೇಳಿ ಅವರು ಫೋನ್ ನಂಬರ್ ಕೊಟ್ಟರು. ಅದು ಹಳೆಯ ನಂಬರ್ ಆಗಿತ್ತು. ಆದರೆ ಅವಳು ಜಗಳ ಆಡಿ ಬಂದ ದಿನದಂದು ಕೋಪಕ್ಕೆ ಎಲ್ಲರ ನಂಬರನ್ನು ಬ್ಲಾಕ್ ಮಾಡಿದ್ದರಿಂದ ಕರೆ ಹೋಗುತ್ತಿರಲಿಲ್ಲ. ತೀರಾ ಹಿಂಸೆ ಆಗಿಬಿಟ್ಟಿತ್ತು ಅಭಿಮನ್ಯುಗೆ. ಅವಳು ಕಾಲೇಜ್ನಲ್ಲಿ ಕೊಟ್ಟದ್ದು ವರ್ಮಾ ಮನೆಯ ಅಡ್ರೆಸ್. ಅದರಲ್ಲಿ ಯಾವುದೇ ವ್ಯತ್ಯಾಸವಿರಲಿಲ್ಲ. ಆದರೆ ಕೆಲಸ ಮಾಡುವ ಜಾಗದ ಬಳಿ ಅವಳು ಯಾವುದೇ ಅಡ್ರೆಸ್ ನೀಡಿರಲಿಲ್ಲ. ಕೇವಲ ಫೋನ್ ನಂಬರ್ ಕೊಟ್ಟಿದ್ದಳು ಅಷ್ಟೆ. ಮನೆಯವರಿಗೆ ನಂತರ ಹೋಗೋಣ ಎಂದು ತಿಳಿಸಿ ಅಂದವಳನ್ನು ಡ್ರಾಪ್ ಮಾಡಿದ್ದ ಜಾಗಕ್ಕೆ ಬಂದನು. ಅದೊಂದು ಏರಿಯಾ ಆಗಿರದೆ ಒಂದು ಕಾಲೋನಿ ಆಗಿತ್ತು. ಅಲ್ಲಿ ಹಲವಾರು ಏರಿಯಾಗಳು ಇದ್ದವು. ಅಭಿ ಅವಳನ್ನು ಮುಖ್ಯ ರಸ್ತೆಯಲ್ಲಿ ಡ್ರಾಪ್ ಮಾಡಿದ್ದನು. ಅಲ್ಲಿಂದ ಶ್ರೇಣಿಕಾ ಮುಂದೆ ಎಲ್ಲಿ ಹೋದಳು ಎಂದು ಸ್ವತಃ ಅವನಿಗೂ ತಿಳಿದಿರಲಿಲ್ಲ. ಅಲ್ಲೇ ರಸ್ತೆ ಪಕ್ಕದಲ್ಲಿ ಮನೆ ಇರ್ಬೋದು ಎಂದು ತಿಳಿದಿದ್ದವನಿಗೆ ಹತಾಶೆಯಾಗಿದೆ. ಅಲ್ಲಿದ್ದ ತುಂಬ ಮನೆಗಳನ್ನು ಅವಳ ಫೋಟೋ ತೋರಿಸಿ ವಿಚಾರಿಸಿದರು. ಅವಳು ಇಲ್ಲಿ ಇಲ್ಲ ಎಂದೇ ಉತ್ತರ ಬಂದದ್ದು. ತನ್ನ ಹಣೆಬರಹಕ್ಕೆ ತಾನೇ ಸಂಕಟಪಟ್ಟನು. ಎಲ್ಲ ಸರಿ ಹೋಗುವ ಸಮಯದಲ್ಲಿ ಇದೇನಾಗಿ ಹೋಯಿತು ಎನಿಸಿಬಿಟ್ಟಿತ್ತು. ಇದೆಲ್ಲ ಶ್ರೇಣಿಕಾ ಬೇಕೆಂದೇ ಮಾಡಿದ ಉಪಾಯ ಎಂದು ಅವನಿಗೆ ಅರಿವಾಗಲಿಲ್ಲ. ಮತ್ತೆ ಹುಡುಕಿ ಬಂದರೆ ತನ್ನ ಬಗ್ಗೆ ತಿಳಿಯಬಾರದೆಂದು ವಂದನ ಇದ್ದ ಮನೆ ಕಡೆ ಇಳಿದು ಅಲ್ಲಿಂದ ತನ್ನ ಮನೆಗೆ ಹೋಗಿದ್ದಳು. ಅವಳು ಕೆಲಸ ಮಾಡುವ ಕಡೆ ತನ್ನ ಬಗ್ಗೆ ಯಾರಿಗೂ ಮಾಹಿತಿ ಸಿಗದಂತೆ ಮಾಡಿದ್ದಳು. ಸೋತ ಮುಖದಲ್ಲಿ ಮನೆಗೆ ಬಂದ ಮಗನನ್ನು ವಿಚಾರಿಸಿದವರಿಗೆ ಅವನಿಂದ ತಿಳಿದ ವಿಷಯ ಕೇಳಿ ದುಃಖವಾಯಿತು. ಶ್ರೇಣಿಕಳ ಕರೆತರಬಹುದು ಎಂದುಕೊಂಡಿದ್ದವರಿಗೆ ಶ್ರೇಣಿಕಾ ಬೆರಳ ತುದಿಯಲ್ಲಿ ಜಾರಿದ್ದಳು. ಇತ್ತ ಇಶಾನ್ ಮತ್ತು ವರುಣ್ ಸೇರಿ ಮಾಡುತ್ತಿದ್ದ ತನಿಖೆ ಕೊನೆ ಹಂತಕ್ಕೆ ಬಂದಿತ್ತು. ಸಿಕ್ಕ ಸಾಕ್ಷಿಗಳು 3 ಪರವಾಗಿ ಇದ್ದರೂ 3ರಲ್ಲಿ ಒಬ್ಬ ಮುಖ್ಯಸ್ಥನಾಗಿದ್ದನು. ಎಲ್ಲ ಸಾಕ್ಷಿಗಳನ್ನು ಒಂದುಗೂಡಿಸಿಕೊಂಡು ವರುಣ್ ಅಪರಾಧಿಯನ್ನು ಬಂಧಿಸಲು ತಯಾರಾದರೆ ಇಶಾನ್ ಅವನಿಗೆ ಹೇಗೆ ಶಿಕ್ಷೆ ಕೊಡಬೇಕೆಂದು ಎಲ್ಲವನ್ನು ಹೊಂದಿಸಿ ಇಟ್ಟುಕೊಂಡಿದ್ದನು. ಅವರಿಬ್ಬರಿಗೂ ಕೇಸ್ ಮುಗಿಯುವವರೆಗೆ ನಿದ್ರೆ ಬರಲಿಲ್ಲ. ಹಗಲು ರಾತ್ರಿ ಎನ್ನದೆ ತನಿಖೆ ಶುರು ಮಾಡಿದ್ದರು. ತನಿಖೆಯಲ್ಲಿ ಈ ಕೃತ್ಯದಲ್ಲಿ ಸೇರಿರುವುದು ದೊಡ್ಡ ಕುಳ ಹೊಂದಿದ ವ್ಯಕ್ತಿ ಎಂದು ತಿಳಿದಿದ್ದರಿಂದ ತುಂಬ ಎಚ್ಚರಿಕೆಯಿಂದ ಅವರ ತನಿಖೆ ಸಾಗುತ್ತಿತ್ತು. ಸ್ವಲ್ಪ ಯಾಮಾರಿದ್ದರು. ಅವರ ಪ್ರಾಣವನ್ನೇ ಪಣಕ್ಕಿಡಬೇಕಾಗಿದ್ದುದರಿಂದ ತುಂಬ ಗೌಪ್ಯತೆ ಕಾಪಾಡಿಕೊಂಡಿದ್ದರು. ಅವರಿಬ್ಬರು ಏನು ಮಾಡ್ತಿದ್ದಾರೆ ಎಂದು ಸ್ವತಃ ಮನೆಯವರಿಗೂ ತಿಳಿದಿರಲಿಲ್ಲ. ಎಲ್ಲರೂ ಶ್ರೇಣಿಕಾ ಕಡೆ ಗಮನ ಕೊಟ್ಟಿದ್ದರಿಂದ ಯಾರಿವರ ಕಡೆ ತಲೆ ಕೆಡಿಸಿಕೊಂಡಿರಲಿಲ್ಲ. ಅದು ಇವರಿಗೆ ಒಳ್ಳೆಯದೇ ಆಗಿತ್ತು. ಈಗ ಯಾರನ್ನು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ ವರುಣ್ ಮತ್ತು ಇಶಾನ್. ಇವರಿಬ್ಬರಿಗೆ ಸಿಕ್ಕಿರುವ ಸಾಕ್ಷಿಗಳು ನಿಜವಾಗಿದ್ದರೆ ಆದಷ್ಟು ಬೇಗ ಒಬ್ಬ ಮುಖ್ಯವಾದ ವ್ಯಕ್ತಿಯನ್ನು ಬಂಧಿಸಬೇಕು. ಯಾಕೆಂದರೆ 2 ಕೃತ್ಯಗಳನ್ನು ತಾಳೆ ಮಾಡಿದರೆ ಅವರ ಕುಟುಂಬದ ಆತ್ಮೀಯ ವ್ಯಕ್ತಿಗಳು ಅಲ್ಲಿ ಸೇರಿದ್ದರು. ಅವರೆಲ್ಲರನ್ನೂ ಸದೆಬಡಿಯುವುದು ಇವರ ಹೆಗಲ ಮೇಲೆ ಬಂದು ಬಿದ್ದಿತ್ತು. 2 ಕೇಸುಗಳು ತುಂಬ ಗಟ್ಟಿಯಾಗಿದ್ದವು. ಒಂದು ಪ್ರತಿಷ್ಠಿತ ವ್ಯಕ್ತಿ ಆಶ್ರಮದ ಹುಡುಗಿ ಚಾರುವಿನ ಕೊಲೆಯಾದರೆ ಮತ್ತೊಂದು ಪ್ರತಿಷ್ಠಿತ ಉದ್ಯಮಿ ಅಭಿಮನ್ಯು ವರ್ಮಾ ಅವರ ಹೆಂಡತಿ ಶ್ರೇಣಿಕಾ ವರ್ಮಾ ಅವರ ಕೊಲೆ ಪ್ರಯತ್ನವು ಅದರಲ್ಲಿ ಸೇರಿತ್ತು. ಶ್ರೇಣಿಕಾ ಆಕ್ಸಿಡೆಂಟ್ ಕೇಸ್ ಅಭಿಮನ್ಯು ಕೊಡದಿದ್ದರೂ ಇಶಾನ್ ತಾನಾಗಿ ಅಭಿಮನ್ಯು ಕಡೆಯಿಂದ ಕೇಸ್ ದಾಖಲಿಸಿದ್ದ. ಅದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುವುದರಲ್ಲಿತ್ತು. ಕಾದು ಕುಳಿತು ಇಬ್ಬರು ಪ್ಲ್ಯಾನ್ ಮಾಡಿ 3 ಅಪರಾಧಿಗಳನ್ನು ಸಾಕ್ಷಿ ಸಮೇತ ಪತ್ತೆ ಹಚ್ಚಿ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದರು. ಇಷ್ಟು ದಿನ ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಕ್ಕಿದೆ. ಸನ್ನಿಧಿ ಮದುವೆ ಸಲುವಾಗಿ 3 ದಿನದಿಂದ ಯಾರೂ ಹೊರಗಡೆ ಹೋಗದೆ ಮನೆಯಲ್ಲೇ ಇದ್ದರು.
ವರುಣ್ ಇಶಾನ್ ಕೂಡ ಬೆಳಗಿನ ಜಾವ ಹಿಂತಿರುಗಿದ್ದರು. ತಮ್ಮ ತನಿಖೆಗಳು ಮುಗಿದಿದ್ದುದರಿಂದ ಮನೆಗೆ ಬೇಕಾದದ್ದು ಎಲ್ಲ ವ್ಯವಸ್ಥೆ ಮಾಡುತ್ತಿದ್ದರು. ಬಂಧುಗಳಿಗೆ ಪತ್ರಿಕೆ ಹಂಚಿ ಆಗಿತ್ತು. ಮುಂದಿನ ದಿನವೇ ಮನೆಗೆ ಅತಿಥಿಗಳ ಆಗಮನ ಆಗುವುದರಲ್ಲಿತ್ತು. ಇಷ್ಟು ದಿನ ಕಾಯುತ್ತಿದ್ದ ಸನ್ನಿಧಿ ಮದುವೆ ಹತ್ತಿರವೇ ಬಂದಿತ್ತು. ನಿರುಪಮೆಯಿಂದ ಸೊಸೆಗೆ ಮದುವೆಯ ಆಮಂತ್ರಣ ಕೂಡ ತಲುಪಿತ್ತು. ಶ್ರೇಣಿಕಾ ಮಾತನಾಡುತ್ತಿದ್ದದ್ದು ಅವರೊಂದಿಗೆ ಮಾತ್ರ. ಅದು ಕೂಡ ಅಭಿಗೆ ತಿಳಿಯದಂತೆ ಸೊಸೆಯ ಗೌಪ್ಯತೆಗೆ ಬೆಂಬಲ ನೀಡಿದ್ದರು. ನಿರುಪಮ ಬರೀ ಮಾತುಕತೆ ಬಿಟ್ಟರೆ ತಾನಿರುವ ಜಾಗವನ್ನೇ ಹೇಳಿರಲಿಲ್ಲ. ಶ್ರೇಣಿಕಾ ಮನೆಯಲ್ಲಿ ನಡೆದ ಘಟನೆ ವಿವರಿಸಿದ್ದರು. ಸದ್ಯಕ್ಕೆ ಯಾರ ಭೇಟಿಯೂ ಬೇಡ ಎಂದು ಮುಂದೆ ಹಾಕಿದ್ದಳು. ಅಂದು ಸನ್ನಿಧಿಯ ಮದುವೆಯ 2 ದಿನದ ಹಿಂದೆ ವರ್ಮಾ ಮನೆಯ ರೂಮಿನಲ್ಲಿ ಇಡೀ ವರ್ಮಾ ಕುಟುಂಬವೇ ಹಾಜರಿತ್ತು. ಅಲ್ಲಿ ನರಸಿಂಹ ಮತ್ತು ಮೀನಾ ಚಿಂತೆಯಲ್ಲಿದ್ದರೆ ಭಾನುಮತಿಯು ಮುಖ ದಪ್ಪ ಮಾಡಿಕೊಂಡು ನಿಂತಿದ್ದರು. ಅವರ ಮುಖಭಾವವೇ ಹೇಳುತ್ತಿತ್ತು ಅವರೆಷ್ಟು ಕೋಪವನ್ನು ಕಂಟ್ರೋಲ್ ಮಾಡುತ್ತಿದ್ದಾರೆ ಎಂದು. ಉಳಿದವರು ಖುಷಿಯಾಗಿಯೇ ಇದ್ದರು. ಮನೆ ಮಗಳ ಮದುವೆಯ ವಿಷಯ ತಾನೆ. ಅಲ್ಲೇ ಇರದಿದ್ದ ವ್ಯಕ್ತಿ ಎಂದರೆ ಸನ್ನಿಧಿ ಮಾತ್ರ. ಸನ್ನಿಧಿ ಬಿಟ್ಟು ಉಳಿದ ಎಲ್ಲರೂ ಅಲ್ಲಿ ಹಾಜರಿದ್ದರು. ದೀರ್ಘ ವಿವರಣೆಯನ್ನು ನೀಡಿದ ಇಶಾನ್ 3-4 ಗಂಟೆಯ ದೀರ್ಘ ಮಾತುಕತೆಗೆ ಅಂತ್ಯ ಹಾಡಿದನು. ಅವನ ಮಾತು ಎಲ್ಲರಿಗೆ ಒಪ್ಪಿಗೆ ಕೊಟ್ಟು ಆಗಿತ್ತು. ಮನೆಯ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಎಲ್ಲರೂ ಅವನ ಮಾತಿಗೆ ತಲೆದೂಗಿ ಒಪ್ಪಿಕೊಂಡರು. ಮುಂದೆ ನಡೆಯುವುದೆಲ್ಲ ದೈವ ನಿರ್ಣಯವಷ್ಟೇ. ಅದೇನು ಅಂತ ಮುಂದೆ ಹೇಳ್ತೀನಿ. ಕಂಗೊಳಿಸುತ್ತಿರುವ ಬಗೆ ಬಗೆಯ ಕೃತಕ ಬೆಳಕುಗಳು, ಸುತ್ತಲೂ ತರತರದ ಹೂವಿನ ಅಲಂಕಾರ, ಮನೆ ಮುಂದೆ ತನ್ನ ಘಮವನ್ನು ಪಸರಿಸಿರುವ ಹರಡಿದ ಹೂವುಗಳು, ಆಗತಾನೆ ಆಗಮಿಸುತ್ತಿರುವ ಬಂಧುಗಳು ಸನ್ನಿಧಿಯ ಹುಡುಕಿಯ ಕಾಡಿಸುತ್ತಾ ಶುಭ ಕೋರುತ್ತಿದ್ದರು. ಕಲ್ಯಾಣಿ ಮತ್ತು ಭಾನುಮತಿ ಕುಟುಂಬ ಮಾತ್ರ ನೇರ ಮಂಟಪಕ್ಕೆ ಬರುವುದಾಗಿ ತಿಳಿಸಿದ್ದಾರೆ. ಹೊಸ ಅಚ್ಚರಿ ಎಂದರೆ ಸನ್ನಿಧಿಯ ಜೊತೆ ಈಗ ಪಲ್ಲವಿಯು ಸೇರಿಕೊಂಡಿದ್ದಾಳೆ. ಅವಳಿಗೂ ಎಲ್ಲ ರೀತಿಯ ಒಡವೆ ವಸ್ತ್ರ ತಂದು ಆಗಿದೆ. ಇನ್ನೇನಿದ್ದರೂ ಮಂಟಪಕ್ಕೆ ಸೇರುವುದು ಅಷ್ಟೇ ಕೆಲಸ. ಎಲ್ಲರೂ ಚಂದದ ಬಟ್ಟೆ ತೊಟ್ಟು ಅಲಂಕರಿಸಿಕೊಂಡು ತಾ ಮುಂದು ನಾ ಮುಂದು ಅಂತ ಓಡಾಡುತ್ತಿದ್ದಾರೆ. ಸಂಜೆಯ ಸಮಯಕ್ಕೆ ವರ್ಮಾ ಮನೆಯವರು ಮಂಟಪ ತಲುಪಿದ್ದರು. ಅದಾಗಲೇ ವರುಣ್ ಮನೆಯವರು ಬಂದಿದ್ದಾರೆ. ಭಾನುಮತಿಯ ಬಿಗಿದ ಮುಖ ಹಾಗೇ ಇದೆ. ಆದರೂ ಬಾಯಿ ಬಿಟ್ಟು ಮಾತನಾಡುತ್ತಿಲ್ಲ. ಮೌನವಾಗಿಯೇ ಎಲ್ಲವನ್ನೂ ಮಾಡುತ್ತಿದ್ದಾರೆ. ಮೆಹಂದಿ ಶಾಸ್ತ್ರ ಮುಗಿದು ಸಂಗೀತ ನೃತ್ಯಗಳು ಆರಂಭಗೊಂಡಿದ್ದವು. ಆಕಾಶ್ ಅಂಜನ ಮೊದಲಿಗೆ ಡ್ಯಾನ್ಸ್ ಮಾಡಿದರೆ ಇಶಾನ್ ಸಂಜನಳನ್ನೇ ಮರೆತು ವರುಣ್ ಜೊತೆ ಮಾಡಿಕೊಂಡು ಕುಣಿತಿದ್ದ. ಸಾತ್ವಿಕಿಂಚರಳ ಪ್ರೇಮದ ನೃತ್ಯ. ಆದರೆ ಜೀವಿತ ಬಿಂದುವಳದು ಡಿಸ್ಕೋ ಡ್ಯಾನ್ಸ್ ಥರ ಆಡು ಡ್ಯಾನ್ಸ್ ಎಂದು ಸಮಯ ಮೀರುತ್ತಿದೆ. ಅರಿಶಿನ ಶಾಸ್ತ್ರ ಮಾಡುವ ಸಲುವಾಗಿ ಮನೆಯ ಮೇಲೆ ಸನ್ನಿಧಿ ಮತ್ತು ಪಲ್ಲವಿಯನ್ನು ಒಟ್ಟಿಗೆ ಕೂರಿಸಿದ್ದರು. ಕಲ್ಯಾಣಿ ಸನ್ನಿಧಿಗೆ ಮೊದಲು ಮೀನಾರವರು ಅರಿಶಿನ ಹಚ್ಚಿದರೆ ಕಲ್ಯಾಣಿ ಪಲ್ಲವಿಯ ತಾಯಿಯ ಸ್ಥಾನದಲ್ಲಿ ನಿಂತಿರುವುದು. ಒಬ್ಬೊಬ್ಬರಾಗಿ ಬಂದು 2 ಹೆಣ್ಣು ಮಕ್ಕಳ ಕೆನ್ನೆಗೆ ಅರಶಿನ ಹಚ್ಚಿ ಖುಷಿಪಟ್ಟರೆ ಸನ್ನಿಧಿ ತಲೆಯಲ್ಲಿ ಪಲ್ಲವಿ ಯಾಕೆ ತನ್ನೊಂದಿಗೆ ಕುಳಿತದ್ದು ಇದು ಅನುಮಾನ ತಲೆ ಹೊಕ್ಕಿತ್ತು. ಅವರ ಮೇಲಿಳಿಸಿ ವರುಣ್ ಕೂರಿಸಿದರು. ಬಿಳಿ ಪಂಚೆ ಬನಿಯಾನ್ ನಲ್ಲಿ ಚಿರ ಯುವಕನಂತೆ ಒಳೆಯುತ್ತಿದ್ದನು. ಮೊದಲಿಗೆ ಅವನ ಮೈಗೆಲ್ಲ ಅರಶಿನ ಹಚ್ಚಿದ ಇಶಾನ್ಗೂ ಅರಿಶಿನದ ಅಭಿಷೇಕ ಮಾಡಿದ್ದರು. ಅಭಿಮನ್ಯು, ಆಕಾಶ್, ಸಾತ್ವಿಕ್ ಸೇರಿ ಎಲ್ಲರೂ ಅರಿಶಿನದ ನೀರಿನಲ್ಲಿ ಮುಳುಗಿ ಎದ್ದಿದ್ದರು. ತನ್ನ ತಲೆಯಲ್ಲಿ ಕೊರೆಯುತ್ತಿದ್ದ ಅನುಮಾನವನ್ನು ಅಲ್ಲೇ ಇದ್ದ ಸಂಜನ ಬಳಿ ಕೇಳಿದ್ದಳು. ಅತ್ತಿಗೆ, ವರುಣ್ ಪಲ್ಲವಿಗೆ ಯಾಕೆ ಅರಿಶಿನ ಹಚ್ಚಿದ್ದಾರೆ ಎಂದಳು ಸನ್ನಿಧಿ. ಮೊದಲೇ ತನ್ನನ್ನು ನಿರ್ಲಕ್ಷ್ಯ ಮಾಡಿ ಹೆಂಡ ಕುಡಿದ ಕೋತಿಯಂತೆ ಆಡುತ್ತಿದ್ದ ಗಂಡನ ಮೇಲೆ ಕೋಪಗೊಂಡಿದ್ದವಳು, ಯಾಕೆ ಅಂದರೆ ನಾಳೆ ನಿನ್ನ ಜೊತೆಗೆ ವರುಣ್ ಪಲ್ಲವಿ ಮದುವೆ ಕೂಡ ಇದೆ, ಅದಕ್ಕೆ ಎಂದಳು. ಸಂಜನ ಮೂತಿ ತಿರುವಿಕೊಂಡು, ಏನು ವರುಣ್ ಮದುವೆನಾ? ಹೀಗೆ ಏಕಾಏಕಿ ಯಾಕೆ ಈ ಥರ ನಿರ್ಧಾರ? ಭಾನುಮತಿ ಆಂಟಿ ಒಪ್ಪಿದಾರಾ ಎಂದಳು ಸನ್ನಿಧಿ ಹೊಡೆದುಕೊಳ್ಳುತ್ತಿದ್ದ ಹೃದಯ ಸಂಭಾಲಿಸಿಕೊಂಡು. ನನಗೇನು ಗೊತ್ತು, ಇಶಾನ್ ಎಲ್ಲರ ಒಪ್ಪಿಸಿದಾನೆ. ಪಲ್ಲವಿ ಮದುವೆ ನಿರ್ಧಾರ ವರುಣ್ನೇ ಮಾಡಿರೋದು. ಅವಳ ಅನಾಥೆ ಅಲ್ವಾ, ಅದಕ್ಕೆ ನಿನ್ನ ಜೊತೆ ಅವಳದು ಮುಗಿಯಲಿ ಅಂತ ಈ ನಿರ್ಧಾರ ಎಂದಳು ಸಂಜನ. ಏನು ವರುಣ್ ಹೇಳಿದ್ನಾ ಎಂದವಳ ಮನಸ್ಸು ಚೂರು. ಹೌದು, ಅವನೇ ಹೇಳಿದ್ದು. ಜಾಗ ಬಿಡು, ನನ್ನ ಗಂಡನಿಗೆ ಹೆಂಡತಿ ಅಂತ ನಾನೊಬ್ಬಳೇ ಇರೋದು. ಮರೆತು ಹೋಗಿದೆ. ಬಿಟ್ಟರೆ ನಾಳೆ ಅವನು ಒಂದು ಮದುವೆ ಆದರೂ ಆದ ಎಂದವಳು ಗಂಡನ ಬೈಯುತ್ತಲೇ ಇಶಾನ್ ಬಳಿ ಹೋದಳು ಸಂಜನ. ಇತ್ತ ಸನ್ನಿಧಿಗೆ ದುಃಖ ಉಮ್ಮಳಿಸಿ ಬರುತ್ತಿತ್ತು. ಹೇಗಾದರೂ ಮಾಡಿ ಮದುವೆ ನಿಲ್ಲಿಸಿ ತನ್ನ ವರಿಸುವವನು ಎಂದುಕೊಂಡಿದ್ದವಳ ನಿರೀಕ್ಷೆ ಹುಸಿ ಮಾಡಿದ್ದ ವರುಣ್ ತನ್ನನ್ನು ಇಷ್ಟು ಬೇಗ ಮರೆತಾನೆ. ಆಗಲೇ ಇನ್ನೊಬ್ಬನ ಜೊತೆ ಮದುವೆಯ ಅವಳ ಮನ ಚೀರಿತು. ಉತ್ತರಿಸುವವನು ಅರಿಶಿನದ ನೀರಿನಲ್ಲಿ ಮುಳುಗಿ ಹೋಗಿರುವನು. ಸನ್ನಿಧಿ ಕಡೆಯಿಂದ ಹುಡುಗಿಯರ ನಡುವಿನ ಅರಿಶಿನದ ನೀರಲ್ಲಿ ನೆಂದು ಕುಣಿಯುತ್ತಿದ್ದ ಗಂಡನ ಬಳಿಗೆ ಬಂದಳು ಸಂಜನ.
ಅವಳ ಮನ ಅಸೂಯೆಯಿಂದ ಹೊಯ್ದಾಡುತ್ತಿದೆ. ಮೊದಲೇ ಸುರಸುಂದರಾಂಗ ಇಶಾನ್. ವಯಸ್ಸು ಜಾಸ್ತಿ ಆಗಿಲ್ಲ. ಅಭಿ ಮದುವೆ ಅವಂತರದಿಂದ ಬೇಗ ಮದುವೆ ಆಗಿರುವನು ಬಿಟ್ಟರೆ ಅವನು ಚಿರ ಯುವಕನೇ. ರೀ ಇಶಾನ್ ಇಶಾನ್ ಎಂದು ಸುಮಾರು ಸಾರಿ ಕರೆದಳು. ಅವನೋ ಮೋಜು ಮಸ್ತಿಯಲ್ಲಿ ಮಗ್ನ. ನೋಡುವವರೆಗೆ ನೋಡಿ ಇಶಾನ್ ತೋಳಿಡಿದು ತನ್ನೆಡೆಗೆ ತಿರುಗಿಸಿಕೊಂಡಳು ಕೋಪದಲ್ಲಿ. ಅವಳ ಮೊಗ ಕೆಂಪು ಕೆಂಪು. ವಾಟ್ ಡಾರ್ಲಿಂಗ್, ಬಾ ನೀನು ಡ್ಯಾನ್ಸ್ ಮಾಡು ಎಂದವನು ಸಂಜನಳ ನಡು ಬಳಸಿ ಹೆಜ್ಜೆ ಹಾಕಿದನು. ಅವನ ರೀತಿಗೆ ನಾಚಿಕೆ ಆವರಿಸಿತು. ಯಾರಿದು ಇಶಾನ್, ಹೊಸ ಫ್ರೆಂಡಾ? ನಾವು ನೋಡೇ ಇಲ್ಲ ಎಂದಳು ಅವನ ಲಾ ಗೆಳತಿ. ಹೇ ನೋ ನೋ, ಶಿ ಈಸ್ ಮೈ ಓನ್ ಆ್ಯಂಡ್ ಓನ್ಲಿ ವೈಫ್, ಮಿಸಸ್ ಸಂಜನಾ ಇಶಾನ್ ವರ್ಮಾ. ಪ್ರೀತಿಯಲ್ಲಿ ಪ್ರಾಮಾಣಿಕನಾತ. ಅವನ ಮಾತಿಗೆ ಸಂಜನ ಮನಸ್ಸು ಪಶ್ಚಾತ್ತಾಪದಿಂದ ನೊಂದಿತು. ಎಂಥವನ ಪ್ರೀತಿಯ ನಾನು ದುರುಪಯೋಗ ಪಡಿಸಿಕೊಂಡೆ ಎಂದು. ಸಂಜು, ಇವರೆಲ್ಲ ನನ್ನ ಲಾ ಫ್ರೆಂಡ್ಸ್. ನಾವೆಲ್ಲ ದೆಹಲಿಯಲ್ಲಿ ಓದಿದ್ದು, ಹಾಗಾಗಿ ಸ್ವಲ್ಪ ಕ್ಲೋಸ್ನೇ ಜಾಸ್ತಿ ಅಷ್ಟೆ. ಹೆಂಡತಿಯ ಮನ ಹರಿತು ತಾನೇ ವಿವರಣೆ ನೀಡಿದ. ನೈಸ್ ಟು ಮೀಟ್ ಯು ಸಂಜನಾ ಎಂದರು. ಅವರಿಗೆಲ್ಲ ಆತ್ಮೀಯವಾಗಿ ನಗು ನೀಡಿದವಳು ಗಂಡನ ತೋಳಲ್ಲಿ ಬಂದಿ. ತಪ್ಪು ಮಾಡಿದಾಗ ಕರುಣೆ ತೋರದೆ ಹಿಂಸೆ ನೀಡುವ ಪ್ರೀತಿಯಲ್ಲಿ ಎಳ್ಳಷ್ಟು ದೋಷವಿಲ್ಲ. ಲಾಯರ್ ಅವರು ಗಂಭೀರತೆ ಜೊತೆ ತುಂಟತನವನ್ನು ಮೈಗೂಡಿಸಿಕೊಂಡಿದ್ದವನು. ಮತ್ತೆ ಯಾವುದಕ್ಕಾಗಿ ನಾನು ಶ್ರೇಣಿಕ ವಿರುದ್ಧ ನಿಂತೆ? ಇವನಲ್ಲಿ ಕೊರತೆ ಏನಿತ್ತು? ಇವನ ಪ್ರೀತಿಗೆ ತಾನು ಅರ್ಹಳೆ. ತಮ್ಮಂದಿರ ನೃತ್ಯ ನೋಡುತ್ತಾ ಅವರ ಬಲವಂತಕ್ಕೆ ಒಂದೆರಡು ಹೆಜ್ಜೆ ಹಾಕಿ ಅವರ ಖುಷಿಯನ್ನು ನೋಡುತ್ತಾ ಅದರಲ್ಲಿ ಕಳೆದು ಹೋಗಿದ್ದವನ ಹೊರಗೆಳೆದು ತಂದಿತು ಅದೊಂದು ಮಂದ ಬೆಳಕು. ಏನಿದೆ ಆ ಬೆಳಕಿನಲ್ಲಿ? ಏನಿಲ್ಲ. ಆದರೆ ಅದು ಬೆಳಕಲ್ಲ, ಒಂದು ಸುಂದರ ಆಕೃತಿಯ ಹೊಳಪು. ಅದರ ಬೆಳಕು ಕಣ್ಣಿಗೆ ಸೆಳೆಯುತ್ತಿದೆ. ನಯನಕ್ಕೆ ಮಿಂಚಿನ ಬೆಳಕು ಚೆಲ್ಲುವ ಆಕೆ ಯಾರೊಂದಿಗೋ ಸಂಭಾಷಿಸುತ್ತಿದ್ದಾಳೆ. ಹಿಂದಿನಿಂದ ನೋಡಲು ಸೌಂದರ್ಯ ರಾಶಿಯಂತೆ ಕಾಣುತ್ತಿರುವ ಯಾರಿವಳು? ತನಗೆ ಪರಿಚಯ ಇರುವ ಭಂಗಿಯಲ್ಲೇ ನಿಂತಿರುವಳು. ಹಾಯ್ ಅಭಿಮನ್ಯು ಎಂದು ಬಂದಿತೊಂದು ದನಿ. ಹಿಂದಿನಿಂದ ಅವನ ಯೋಚನೆಗೆ ಬ್ರೇಕ್ ಹಾಕುವಂತೆ. ಹೋ ಹಾಯ್, ಇವಾಗ ಬಂದ್ರಾ ಎಂದನು ಅಭಿ ಬಿಸ್ನೆಸ್ ಗೆಳೆಯನಿಗೆ. ಯಾ ಜಸ್ಟ್ ಬಂದ್ವಿ. ನೀವೇನು ಇಲ್ಲಿದ್ದೀರಾ? ಮನೆಯವರು ಎಲ್ಲಿ ಎಂದನಾತ. ಅವರೆಲ್ಲ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ನಾನಿವಾಗ ತಾನೇ ಹೊರಗಡೆ ಬಂದೆ ಎಂದನವರ ಕೈ ಕುಲುಕಿ. ಅಂದಾಗೆ ನಿಮ್ಮ ವೈಫ್ ಎಲ್ಲಿ? ನಾನಂತ ಅವರ ಮುಖನೇ ನೋಡಿಲ್ಲ. ಅವರೆಲ್ಲಿ ಎಂದನು ಆತ. ಅವಳು ಅವನ ತಡವರಿಸುವಿಕೆಯ ನಡುವೆ ದನಿಯೆಂದು ತೇಲಿ ಬಂದಿತ್ತು. ನಾನು ಇಲ್ಲೇ ಇದ್ದೇನೆ. ನೈಸ್ ಟು ಮೀಟ್ ಯು. ನೀವು ಬಂದಿದ್ದು ತುಂಬ ಸಂತೋಷವಾಯಿತು. ಒಳಗಡೆ ಹೋಗಿ, ಗಂಡು ಹೆಣ್ಣು ಇದ್ದಾರೆ ಎಂದಳು ಅದೇ ಬೆಳಕಿನ ಚೆಲುವೆ ಮುದ್ದಾದ ನಗುವಿನೊಂದಿಗೆ. ಶ್ರೀನಿಕಾ, ಗವಿಯಾಳದಿಂದ ಬಂದಿತವನ ದನಿ. ಮತ್ತೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಧನ್ಯವಾದಗಳು.